ಗೆಲ್ತೀನಿ ಅನ್ನೋದು 50-50 ಇದೆ. ಗೆಲ್ಬೋದು ಇಲ್ಲ ಸೋಲ್ಬೋದು, ಯಾಕಂದ್ರೆ ಎಲ್ಲರೂ ಟಫ್ ಕಾಂಪಿಟೇಟರ್ ಇದ್ರಲ್ವಾ, ಗೆಲ್ಬೋದು ಸೋಲ್ಬೋದು ಅನ್ನೋದೊಂದು ಇತ್ತು ಡೌಟು. ಆಮೇಲೆ ಅದು ಎದೆ ಬಿಡ್ತಾ ಈಗ ಲಾಸ್ಟಲ್ಲಿ 6 ಚೇರ್ ಹಾಕ್ಬಿಟ್ಟು ಹಿಂಗೆ ಕೂಡ್ಸೋರ ಬಿಡ, ಹಿಂಗೆ ಒಬ್ಬರು ಪಕ್ಕ ಒಬ್ಬೊಬ್ಬರೇ ಎದ್ದು ಹೋಗ್ಬೇಕು. ಒಂದೊಂದು ಆ್ಯಕ್ಟಿವಿಟಿ ಕೊಡ್ತಾರಲ್ಲ ಒಬ್ಬೊಬ್ಬನ ಉಳಿಸೋಕೆ. ಒಂದು ಟೈಮು ರೂಮಿಗೆ ಕೂಡ ಹಾಕ್ತಾರೆ, ಇನ್ನೊಂದು ಟೈಮು ಶ್ರುತಿ ಮೇಡಮ್ ಬಂದು ಅವರೊಂದು ಆ್ಯಕ್ಟಿವಿಟಿ ಮಾಡಿಬಿಟ್ಟು ಇದೇನೋ ನೀರು ಹಾಕ್ಬಿಟ್ಟು ಲೈಟ್ ಬರೋದು, ಅವರೊಬ್ಬರು ಕರ್ಕೊಯ್ತಾರೆ, ರವಿ ಸರ್ ಬಂದು ಒಬ್ಬರನ್ನ ಕರ್ಕೊಯ್ತಾರೆ, ಆ ಥರ ಇತ್ತಲ್ಲ. ಪ್ರತಿ ಸರನೂ ಎದೆ ಹೆಂಗೆ ಸೌಂಡ್ ಆಗೋದು ಅಂದರೆ ಡಗ್ 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 ಅಂತ ಹೊಡ್ಕತೇನೇ ಇರೋದು ಸೌಂಡು. ಆಮೇಲೆ ಲಾಸ್ಟು 2 ಕೈ ರಕ್ಷಿತಾ ಮತ್ತು ನಾನು ಬಂದ್ಮೇಲಂತೂ ಇನ್ನೂ ಜಾಸ್ತಿ ಆಗ್ಬಿಡ್ತದು. ಸುದೀಪಣ್ಣ ಬೇರೆ ಅಂದ್ರೆ ತಮಾಷೆಗೆ ಬೇರೆ ಬರುತ್ತೆ ಅಂದ್ರೆ ಹಿಂಗೆ ಹಿಡ್ಕೊಂಡಿದ್ರು. ಹಿಡ್ಕೊಂಡ ತಕ್ಷಣ ಫಸ್ಟು ಸುಮ್ಮನೆ ತಮಾಷೆ ಮಾಡೋಕ್ಕೆ ರನ್ನರ್ ಅಪ್ 2, 3, 1 ಗಿಲಿ ಅಂದರು. ಆಮೇಲೆ ಆ ತಮಾಷೆ ಅಂತ ಗೊತ್ತು, ನಾನು ಎದನ್ನೇ ಹಿಡ್ಕೊಬಿಟ್ಟೆ, ಇಷ್ಟು ಬೇಗ ಹೇಳ್ಬಿಟ್ರೆ ನನ್ನ ಹೆಸರು ಅಂತ. ಆಮೇಲೆ ಇಲ್ಲ ತಮಾಷೆ ಅಂತ ಗೊತ್ತಾಯ್ತು. ಅವಾಗ ಒಂಚೂರು ಭಯ ಆಗೋಯ್ತು. ಈಗ ನನಗೆ ಸುಮ್ಮನೆ ಗಿಲ್ಲಿ ಅಂತ ತಮಾಷೆ ಮಾಡೋರು ಅಂದರೆ ಮೋಸ್ಟ್ಲಿ ನೆಕ್ಸ್ಟು ರಕ್ಷಿತನ ಕೈ ರಿಯಲ್ ಆಗಿ ಎತ್ಬೋದು ಅಂತ. ನೆಕ್ಸ್ಟು ನನ್ನ ಕೈ ಎತ್ತಿದ್ರಲ್ಲ ಅವಾಗ ಹೆಂಗೆ ಅಂದರೆ ಆ ಖುಷಿನ ಹೆಂಗೆ ಈಗ ಹೇಳ್ಬೇಕು, ಕಿರ್ಚಾಡಿ ಕುಣಿದಾಡಿ ಎಲ್ಲ ಮಾಡಬೇಕು ಅನ್ಸೋದು. ಬಟ್ಟು ಅದು ಅವರೆಲ್ಲ ಈಗ ಬಂದಿದ್ದು ಅಷ್ಟು ಜನ ಬಂದಿರ್ತಾರಲ್ಲ, ಅವ್ರು ಕೂಗಾಡೋದು. ಈಗ ನಮ್ಮ ಕಂಟೆಸ್ಟೆಂಟ್ ಫ್ಯಾಮಿಲಿ ಅವರು ಸಖತ್ತು ಕೂಗುದು ಗಿಲ್ಲಿ ಗಿಲ್ಲಿ ಅಂತ ಅದೆಲ್ಲ ನೋಡ್ಬಿಟ್ಟು ನಾನು ಒಂದು ಮಾತೇ ಬಂದಿಲ್ಲ ನನಗೆ.